ರೂಮ್ ಲಾಕ್ ಮಾಡದೆ ಅಂಕಿತ್ ಮುಂದೆ ಇಂತಹ ಎಂಬ್ರೆಸ್ಮೆಂಟ್ ಸಿಚುವೇಶನ್ ಕ್ರಿಯೇಟ್ ಆಗುವಂತೆ ಮಾಡಿದ. ತನ್ನವನ ಮೇಲೆ ಅಸಾಧ್ಯ ಸಿಟ್ಟು ಬಂದಿತ್ತು ಅಚ್ಚುಗೆ. ಮಾಡುವುದೆಲ್ಲ ಮಾಡಿ ಈಗ ತನ್ನ ಪಾಡಿಗೆ ತಾನು ಎತ್ತಲೋ ನೋಡುತ್ತಾ ನಿಂತಿರುವುದು ಕಂಡು ಕನಲಿ ಹೋದ ಅಚ್ಚು. ತನ್ನವನ ಕಡೆ ದುರುಗಟ್ಟಿ ನೋಡಿ ಅಲ್ಲಿಂದ ಬೇಗ ಬೇಗ ಹೆಜ್ಜೆ ಹಾಕಿ ಹೊರಟು ಬಿಟ್ಟಳು. ಅಲ್ಲಿ ಏನಾಯಿತು ಎಂದು ಅರಿಯದ ಆರವ್ ಮಾತ್ರ ಅಚ್ಚು ತನ್ನನ್ನು ಬಿಟ್ಟು ಹೋಗುತ್ತಿದ್ದಾಳೆ ಎಂದು ಹೆದರಿ, ಮಮ್ಮ ನಾನು ಬರ್ತೀನಿ ನಿನ್ನ ಜೊತೆ, ನಾನು ಕರ್ಕೊಂಡು ಹೋಗಿ ಎಂದು ಅಳುವ ದನಿಯಲ್ಲಿ ಮನವಿ ಮಾಡಿ ಚಿಕ್ಕಪ್ಪನ ತೋಳಿನಿಂದ ಜಾರಿ, ಮಮ್ಮ ನಾನು ನಿಮ್ಮ ಜೊತೆ ಬತೀನಿ ನಿತೋ ಎಂದು ಜೋರಾಗಿ ಕೂಗುತ್ತಾ ಅಲ್ಲಿಂದ ಓಡಿದ್ದು ಕಂಡು ಗುಳ್ಳೆಂದು ನಕ್ಕು ಬಿಟ್ಟ ಅಂಕಿತ್. ಅರೆಬರೆ ಬಟ್ಟೆ ಹಾಕಿಕೊಂಡು ಪಬ್ಲಿಕ್ನಲ್ಲೇ ಕಿಸ್ ಮಾಡಿ ಯೂತ್ಸ್ನ ದಿನ ನೋಡುತ್ತಿದ್ದರು. ತಾನು ಅವರಿಬ್ಬರು ರೊಮ್ಯಾಂಟಿಕ್ ಮೂಡ್ನಲ್ಲಿದ್ದಾಗ ಬಂದಿದ್ದಕ್ಕೆ ಅಚ್ಚರಿ ಇಷ್ಟೊಂದು ಮುಜುಗರ ಪಟ್ಟಿಕೊಂಡಿದ್ದು ಕಂಡು ಈಗಾಗಲೇ ರಾಂಗ್ ಟೈಮ್ನಲ್ಲಿ ಎಂಟ್ರಿ ಕೊಟ್ಟ ತಮ್ಮನ ಮೇಲೆ ಸಿಟ್ಟಾಗಿದ್ದ ರಾಮ್ ಈಗ ಅವನ ನಗು ಕಂಡು ಇನ್ನಷ್ಟು ಮುಖ ಬಿಗಿದವನು, ಹೇ ಹಿಡಿಯಟ್, ಯಾರಾದರೂ ರೂಮಿನೊಳಗೆ ಬರುವುದಕ್ಕೆ ಮುಂಚೆ ಅವರ ಪರ್ಮಿಷನ್ ಕೇಳಬೇಕನ್ನುವ ಸೆನ್ಸ್ ಇಲ್ವಾ ನಿಂಗೆ ಎಂದು ಗುಡುಕಿದ. ಈಗ ತನ್ನವಳ ಸಿಟ್ಟು ಎದುರಿಸಬೇಕಲ್ಲ ಅವನು. ಅಣ್ಣ ಸಾರಿ, ಬಟ್ ನಾನೇನು ಬೇಕು ಅಂತ ಬಂದಿದ್ದಲ್ಲ. ಆರವ್ ನನಗೆ ಈ ಶೂ ಬೇಡ ಅಂತ ಹಠ ಮಾಡ್ತಿದ್ದ. ಸೊ ಇಲ್ಲಿ ಏನು ನಡೆಯುತ್ತಿದೆ ಅನ್ನೋ ಐಡಿಯಾ ಇಲ್ಲದೆ ಬಂದುಬಿಟ್ಟೆ ಎಂದು ಸುರಿದ ಅಂಕಿತ್. ರಾಮ್ ರಿಯಾಕ್ಟ್ ಮಾಡೋ ಹೊತ್ತಿಗೆ ಅತ್ತಿಗೆ ಹೊರಗಡೆ ಕಾಯ್ತಿದ್ದಾರೆ. ಬೇಗ ಹೋಗೋಣ, ಇಲ್ಲಾಂದ್ರೆ ಇವತ್ತು ಪಕ್ಕ ನಿನ್ನ ಜೊತೆ ಮಾತು ಬಿಡೋದು ಪಕ್ಕ ಎಂದು ರೇಗಿಸುವಂತೆ ನುಡಿದವನು ಮುಂದಿನ ಅರೆ ನಿಮಿಷವೂ ಅಲ್ಲಿ ನಿಲ್ಲದೆ ಹೋದ. ರಾಮ್ ತನ್ನ ಬಿಗುತನ್ನ ತುಸು ಸಡಿಲಿಸಿ ತಂಗಿ ತಮ್ಮನ ಜೊತೆ ಬೆರೆಯುತ್ತಿರುವುದು ಅಚ್ಚು ಅವನ ಬದುಕಿಗೆ ಬಂದ ಮೇಲೆ. ಅಂಥದ್ರಲ್ಲಿ ತಾನು ಈ ರೀತಿಯೆಲ್ಲ ಮಾತನಾಡಿದರೆ ಪಕ್ಕ ಅವನ ಕೋಪಕ್ಕೆ ಗುರಿಯಾಗಬೇಕು ಎಂಬ ಭಯದಲ್ಲಿ ತಮ್ಮನಿಗೆ 2 ಬಿಗಿಯುವಷ್ಟು ಸಿಟ್ಟು ಬಂದರು. ತನ್ನ ಕಾರ್ ಮೊಬೈಲ್ ತೆಗೆದುಕೊಂಡ ಅವಸರದಲ್ಲಿ ರೂಮಿನಿಂದ ಹೊರಗಡೆ ಬಂದಾಗ ಮಡದಿ ಮಗ ಅವನು ಬರುವುದಕ್ಕೆ ಕಾಯುತ್ತಿದ್ದರು. ರಾಮ್ ಬಂದಿದ್ದು ಕಂಡು ಮತ್ತೊಮ್ಮೆ ಆರತಿ ರಾಘವ್ ಅವರಿಗೆ ಹೇಳಿ ರಾಮ್ ಮಗ ಜೊತೆ ಕಾರು ಹೇರಿದಳು ಅಚ್ಚು. ಅರ್ಧ ಗಂಟೆಯ ದಾರಿ ಸವೆದು ತಾವು ತಲುಪಬೇಕಾಗಿದ್ದ ಹೋಟೆಲ್ ತಲುಪಿದರು. ಅಚ್ಚು ಮಾತ್ರ ತುಟಿ 2 ಮಾಡಲಿಲ್ಲ. ರಾಮ್ ಒಂದೆರಡು ಬಾರಿ ಅವಳನ್ನು ಮಾತಿಗೆಳೆಯುವ ಪ್ರಯತ್ನ ಮಾಡಿದವನು ಅವಳು ಜಗ್ಗದೆ ಹೋದಾಗ ತೆಪ್ಪಗಾದ. ಹೇಳಿದ ಸಮಯಕ್ಕಿಂತ ತಡವಾಗಿ ಬಂದ ಗೆಳತಿಯ ಮೇಲೆ ಮುನಿಸಿಕೊಂಡ ಲಹರಿ ಅವಳನ್ನು ಕಂಡರೂ ಕಾಣದಂತೆ ಮುಖ ತಿರುಗಿಸಿದು ಕಂಡು, ಹೇ ಡೌರಾನಿ, ನಿನ್ನ ಫ್ರೆಂಡ್ ಜೊತೆ ಅವಳ ಗಂಡ ಸಹ ಇದ್ದಾನೆ ಅನ್ನೋದು ತಲೆಯಲ್ಲಿರಲಿ. ಅದಲ್ಲದೆ ಅವರು ನಿಂಗೆ ಬಾಸ್. ಸೊ ಅವರ ಮುಂದೆ ನನ್ನ ತಂಗಿ ಮೇಲೆ ಅಧಿಕಾರ ಚಲಾಯಿಸೋದಕ್ಕೆ ಟ್ರೈ ಮಾಡಬೇಡ ಎಂದು ಪಿಸುದನಿಯಲ್ಲಿ ಎಚ್ಚರಿಸಿದ ಅಭಿ. ಅವನಿಗೆ ತಾರಕ್ ರಾಮ್ ಎಂದರೆ ಒಂದು ಥರ ರೋಲ್ ಮಾಡೆಲ್ ಇದ್ದಂತೆ. ಸೊ ಅವನ ಮುಂದೆ ತಾನೇ ತನ್ನ ತಂಗಿಗೆ ಜೋರು ಮಾಡೋದಿಲ್ಲ. ಅಂಥದ್ರಲ್ಲಿ ಲಹರಿ ಮಾಡಿದರೆ ಸುಮ್ಮನಿರುವನು. ಹಾಯ್ ಅಭಿ, ನೀನು ಬರ್ತೀಯ ಅಂತ ನಿನ್ನ ತಂಗಿ ಹೇಳಲೇ ಇಲ್ವಲ್ಲ ಎಂದು ರೇಗಿಸುವ ದನಿಯಲ್ಲಿ ಕೇಳಿ ಅವನನ್ನು ತಬ್ಬಿದ ರಾಮ್ಗೆ ತಿಳಿದಿಲ್ವೇ ಲಹರಿ ಬರ್ತ್ಡೇ ಪಾರ್ಟಿಗೆ ಅಭಿ ಹೇಗೆ ಮಿಸ್ ಆಗುವ ಎನ್ನುವ ಸತ್ಯ. ರಾಮ್ಗೆ ಅಪ್ಪುಗೆ ಕೊಟ್ಟು ಅವನಿಂದ ದೂರ ಸರಿದ ಅಭಿ ಹಿಂದಲೆಯಲ್ಲಿ ಕೈ ಆಡಿಸುತ್ತಾ, ಅಚ್ಚು ತುಂಬ ಫೋರ್ಸ್ ಮಾಡಿದ್ಲು ಬಾವ, ಅದಕ್ಕೆ ಬಂದೆ ಎಂದು ತನ್ನ ಮುದ್ದಿನ ತಂಗಿಯ ಕಡೆ ನೋಡಿದಾಗ, ಸುಳ್ಳು ಹೇಳಬೇಡ ಅಭಿ, ಇವತ್ತು ನಿನ್ನ ಗರ್ಲ್ ಫ್ರೆಂಡ್ ಬರ್ತ್ಡೇ ಅಂತ ಡಿನ್ನರ್ ಪ್ಲ್ಯಾನ್ ಮಾಡಿದ್ದು ನೀನೇ ಅಲ್ವಾ ಕಾಲ್ ಮಾಡಿ ಬಾವನ ಕರ್ಕೊಂಡು ಬಾ ಅಂತ ಹೇಳಿದ್ದು ಎಂದು ತನ್ನ ಅಣ್ಣನ ಮೇಲೆ ಜೋರು ಮಾಡಿದಳು ಅಚ್ಚು. ಅಚ್ಚು ಪ್ಲೀಸ್ ಸುಮ್ಮನಿರು, ಯಾಕೆ ನಿನ್ನ ಗಂಡನ ಮುಂದೆ ನಮ್ಮ ಹುಡುಗರ ಮರ್ಯಾದೆ 3 ಕಾಸಿಗೆ ಹರಾಜು ಆಗ್ತೀಯಾ ಎಂದು ತನ್ನ ಗೆಳತಿಯ ಕೈ ಹಿಡಿದು ಸಣ್ಣ ದನಿಯಲ್ಲಿ ಮನವಿ ಮಾಡಿದಳು ಲಹರಿ. ಅಭಿ ಸಹ ಅದನ್ನೇ ಕಣ್ಣಿನಲ್ಲೇ ರಿಕ್ವೆಸ್ಟ್ ಮಾಡಿದಾಗ ಸುಮ್ಮನಾಗುವ ಅಚ್ಚು ಈಗಾಗಲೇ ತಮ್ಮ ಟೇಬಲ್ ಮೇಲೆ ಜೋಡಿಸಿದ್ದ ಡಿಶಸ್ನನ್ನು ಒಮ್ಮೆ ನೋಡಿ ತಟ್ಟೆಗೆ ಸ್ವಲ್ಪ ರೋಟಿ, ಪನ್ನೀರ್, ಬಟರ್ ಮಸಾಲ ಬಡಿಸಿಕೊಂಡು ಮಗನಿಗೆ ಊಟ ಮಾಡಿಸುವ ಕಡೆ ಗಮನ ಕೊಟ್ಟರೆ ಆ 3 ಮಂದಿ ಪೆಚ್ಚಾದರು. ಬಾವ ಏನಾಯಿತು, ಯಾಕ ಮುಖ ಉದ್ದಿಸಿಕೊಂಡಿದ್ದಾಳೆ ಎಂದು ಅಭಿ ತನ್ನ ತಂಗಿಯ ಮುಖ ನೋಡುತ್ತಾ ಗೊಂದಲದಲ್ಲಿ ಕೇಳಿದರೆ ಲಾರಿಗೆ ಮಾತ್ರ ಮೇಡಮ್ ಅವರು ಗಂಡನ ಮೇಲೆ ಸಿಟ್ಟನ್ನು ಈ ರೀತಿ ಕಾರುತ್ತಿದ್ದಾರೆ ಎಂದರ್ಥವಾಗಿತ್ತು. ಅಚ್ಚು ನನ್ನ ಗಿಫ್ಟ್ ಎಲ್ಲಿ ಗಂಭೀರವಾಗಿ ಪ್ರಶ್ನೆ ಮಾಡಿದಳು ಲಹರಿ. ಬೆಳಿಗ್ಗೆ ಬರ್ತ್ಡೇ ವಿಶ್ ಅಷ್ಟೇ ಅವಳ ಕಡೆಯಿಂದ ತನ್ನ ಬೆಸ್ಟ್ ಫ್ರೆಂಡಿಗೆ ಸಿಕ್ಕಿರೋದು, ಏನು ಹುಡುಗರೇ ಸಿಕ್ಕಿರಲಿಲ್ಲ. ನಿಮ್ಮ ಸರ್ನ ಕೇಳು, ಅವರು ನಾನೇ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದರು ಎಂದು ಬಿಗು ದನಿಯಲ್ಲಿ ಉತ್ತರಿಸಿದಳು. ತನ್ನವಳ ಮಾತಿಗೆ ಹನೆ ಉಜ್ಜಿಕೊಂಡ ರಾಮ್, ಮುದ್ದು ಬೇಕು ಅಂತಲೇ ನನ್ನ ಈ ರೀತಿ ತಗಲಾಗ್ತಿದ್ದೀರಾ, ನೀವು ಈ ಮಾತನ್ನು ನನಗೆ ಹೇಳಲೇ ಇಲ್ಲ ತನ್ನೊಳಗೆ ಗೊನಗಿದ ರಾಮ್. 5 ಮಿನಿಟ್ಸ್ ವೇಟ್ ಮಾಡು ಲಾರಿ, ನಿನ್ನ ಗಿಫ್ಟ್ ಬರುತ್ತೆ ಎಂದು ಸಿರಿ ಅಭಿ ಸನಿಹ ತನ್ನ ಕುರ್ಚಿ ಎಳೆದು ಕುಳಿತು ಅವನ ಕೆಲಸದ ಬಗ್ಗೆ ಮಾತನಾಡತೊಡಗಿದ್ದು ಕಂಡು ಅಚ್ಚರಿಯಿಂದ ಉಬ್ಬೇರಿಸಿದಳು. ತನ್ನ ಗೆಳತಿ ಬರ್ತ್ಡೇಗೆ ತನ್ನವನು ನಿಜಕ್ಕೂ ಗಿಫ್ಟ್ ತಂದಿದ್ದಾನೆಯೇ ಎಂದು, ಇದರ ಜೊತೆ ಏನು ಗಿಫ್ಟ್ ತಂದಿರಬಹುದು ಎಂಬ ಕೆಟ್ಟ ಕುತೂಹಲ ಶುರುವಾಯಿತು.
5 ನಿಮಿಷ ಮುಗಿಯೋವರೆಗೂ ಏನು ಗಿಫ್ಟ್ ಕೊಡ್ಬೋದೆಂದು ಯೋಚಿಸುತ್ತಲೇ ಮಗನಿಗೆ ಊಟ ಮಾಡಿ ಮುಗಿಸೋ ಹೊತ್ತಿಗೆ ಸರ್ವೆಂಟ್ ಒಬ್ಬರು ಕೇಕ್ ಜೊತೆಗೆ ಲಾರಿಗೆ ಸೇರಬೇಕಾಗಿದ್ದ ಗಿಫ್ಟ್ ತಂದಿಟ್ಟು ಹೋದಾಗ ಕಣ್ಣರಳಿಸಿ ರಾಮ್ ಕಡೆ ನೋಡಿದರು ಆ 3 ಜನ. ಅವನ ಕಡೆಯಿಂದ ಇಂತಹ ಸರ್ಪ್ರೈಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವರ್ಯಾರು. ಒಡನೆ ತನ್ನವನ ತೋಳಿಡಿದು ತನ್ನ ಸನಿಹಕ್ಕೆ ಎಳೆದುಕೊಂಡ ಅಚ್ಚು, ರೀ ಇದು ಮೋಸ, ನನಗೂ ಸಹ ಇಲ್ಲಿಯವರೆಗೂ ಇಂಥ ಸರ್ಪ್ರೈಸ್ ಕೊಟ್ಟಿಲ್ಲ ಎಂದವಳ ಕಣ್ಣಿನಲ್ಲಿದ್ದ ಅಸೂಯೆ ರಾಮ್ ಗಮನಿಸಿದ್ದ. ಬಟ್ ಅಚ್ಚುಗೆ ಮಾತ್ರ ತನ್ನವನು ತನಗೆ ತಿಳಿಯದಂತೆ ತನ್ನ ಗೆಳತಿಗೆ ಬರ್ತ್ಡೇಗೆ ಸರ್ಪ್ರೈಸ್ ಕೊಟ್ಟಿದ್ದು ಕಂಡು ಹೊಟ್ಟೆ ಕಿಚ್ಚಾಗಿತ್ತು. ಲಹರಿ, ಅಭಿ ತಮ್ಮನ್ನು ಪಿಳಿಪಿಳಿ ಎಂದು ಕಣ್ಣು ಬಿಡುತ್ತಾ ನೋಡುತ್ತಿರುವುದು ಕಂಡು, ಮುದ್ದು ನಿಮ್ಮ ಬೆಸ್ಟ್ ಫ್ರೆಂಡ್ ಅಲ್ವಾ ಲಹರಿ, ಅದಲ್ಲದೇನು ಸ್ವಲ್ಪ ದಿನದಲ್ಲೇ ಅವಳು ಅಭಿ ಹೆಂಡತಿ ಆಗ್ತಾಳೆ, ಹಾಗಾಗಿ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೆ ಅಷ್ಟೆ, ಅದಕ್ಕೆ ನೀವು ಇಷ್ಟೊಂದು ಫೀಲ್ ಆಗೋದಾ ಎಂದು ತಾನು ಸಹ ಪಿಸು ದನಿಯಲ್ಲಿ ಕೇಳಿದ ರಾಮ್. ನೆಮ್ಮದಿಯ ನಿಟ್ಟೆಸರು ಹೊರಗಟ್ಟಿದ. ಈ ಕಾರಣಕ್ಕೆ ಆದರೂ ಅವಳು ತನ್ನ ಮುನಿಸು ತೊರೆದು ತನ್ನ ಜೊತೆ ಮಾತನಾಡಿದಾಳಲ್ಲ ಅನ್ನುವ ಸಮಾಧಾನದಲ್ಲಿ. ಬಟ್ ಸಮಾಧಾನ ಆಗಲಿಲ್ಲ ಅಚ್ಚುಗೆ. ಅವನ ಕಡೆ ಮುನಿಸಿನಿಂದ ನೋಡುವ ಹುಡುಕಿ, ನಾನೀಗ ಆರವನ್ನ ಕರ್ಕೊಂಡು ಅಣ್ಣನ ಜೊತೆ ನಮ್ಮ ಮನೆಗೆ ಹೋಗ್ತೀನಿ ಎಂದು ಹಳು ದನಿಯಲ್ಲಿ ಹೇಳಿದಾಗ ಹುಬ್ಬು ತಿಕ್ಕಿದ ರಾಮ್. ಮುದ್ದು ಈಗಾಗಲೇ ಇದೇ ರೀತಿ ಮುದ್ದು ಮುದ್ದಾಗಿ ಆಡಿ ನನ್ನ ತಲೆ ಹಾಳು ಮಾಡಿ ಮನೆಯಲ್ಲಿ ಅಂಕಿತ್ ಮುಂದೆ ಮುಜುಗುರ ಪಡುವ ಹಾಗೆ ಆಗಿದೆ. ಈಗ ಮತ್ತೆ ನಿಮ್ಮ ಫ್ರೆಂಡ್ಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟೆ ಅಂತ ಆರೋ ಥರ ಮುನಿಸಿಕೊಂಡು ಮೂತಿ ಮುಂದೆ ಮಾಡಿ ಕೂತ್ರೆ ಇಲ್ಲೇ ರೋಮ್ಯಾನ್ಸ್ ಶುರು ಮಾಡ್ತೀನಿ. ಹೇಗೆ ಅಂದರೆ ಹೀಗೆ ಎಂದು ಟೇಬಲ್ ಮೇಲಿದ್ದ ಮಗನ ಕೆನ್ನೆಗೆ ಮುತ್ತಿಟ್ಟು ತೋರಿಸಿದ ರಾಮ್. ಹೋಟೆಲ್ಗೆ ಬಂದರು. ತಮ್ಮ ಜೊತೆ ಅಭಿ ಲಹರಿ ಇದ್ದರು. ಅವಳನ್ನು ಕಾಡದೆ ಇರಲಾರೆ ಎನ್ನುವಂತೆ. ಅವನ ಮಾತಿಗೆ ಕಣ್ಣು ದೊಡ್ಡದು ಮಾಡಿ ಗುರಾಯಿಸಿದ ಅಚ್ಚು, ಯಾಕೋ ಇದು ಅತಿ ಆಯ್ತು ಎನ್ನುವಾಗ, ಮುದ್ದು ಸಾಕು, ಈಗ ಇದೇ ವಿಷಯ ಹೇಳಿದಾಡಿತು. ನಿಮ್ಮ ಬರ್ತ್ಡೇನ ಸಮುದ್ರ ಮೇಲೆ ನಾನು ನೀವು ಇಬ್ಬರು ಸೆಲೆಬ್ರೇಟ್ ಮಾಡೋಣ. ಅವತ್ತು ನಾನು ನೀವು ಎಕ್ಸ್ಪೆಕ್ಟ್ ಮಾಡದಿರುವಂಥ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ಎಂದು ಪ್ರಾಮಿಸಿಂಗ್ ಟೋನ್ನಲ್ಲಿ ನುಡಿದು ತನ್ನವನನ್ನು ಕಂಡು ಹುಬ್ಬಿ ಹೋಯಿತು ಅಳಪುಟ್ಟ ಹೃದಯ. ಅದು ಯಾವಾಗನಿಂದ ರಾಮ್ ವಿಷಯದಲ್ಲಿ ಇಷ್ಟೊಂದು ಸ್ವಾರ್ಥಿ ಆಗಿಬಿಟ್ಟಲೋ ಅವಳಿಗೂ ತಿಳಿಯದು. ರಾಮ್ ಲಹರಿ ತನ್ನ ಕ್ಲೋಸ್ ಫ್ರೆಂಡ್ ಅನ್ನುವ ಕಾರಣಕ್ಕೆ ಅವಳಿಗೆ ಗಿಫ್ಟ್ ಕೊಟ್ಟಿರುವುದು ಎಂದು ತಿಳಿದಿದ್ದರು. ಗಂಡ ಬೇರೆ ಹುಡುಗಿಗೆ ಗಿಫ್ಟ್ ಕೊಟ್ಟಾಗ ಎಲ್ಲ ಹೆಂಗಸರ ಮನದಲ್ಲಿ ಸುಳಿದದ್ದು ಸಹಜ ಈರ್ಷೆ. ಅಚ್ಚು ಮನದಲ್ಲಿ ಸುಳಿದಾಡಿ ಹೋಗಿತ್ತು. ಬಟ್ ತನ್ನವನ ಮಾತಿಗೆ ಖುಷಿಯಾದ ಹೆಣ್ಣು ಐ ಲವ್ ಯು ರಾಮ್ ಎಂದವನಿಗೆ ಮಾತ್ರ ಕೇಳುವಂತೆ ಪಿಸು ನುಡಿದವಳಿಗೆ ಲವ್ ಯು ಟು ಎಂದು ತಾನು ಸಹ ಪಿಸು ನುಡಿದ ರಾಮ್. ಆರವ ಅಪ್ಪ ಅಮ್ಮ ಏನು ಮಾತನಾಡ್ತಿದ್ದಾರೆ ಎಂದರಿಯದೆ ಹೋದರು. ತನ್ನ ಅಪ್ಪ ಅಮ್ಮನಿಗೆ ಲವ್ ಯು ಟು ಎಂದಿದ್ದು ಕೇಳಿಸಿಕೊಂಡವನು ಮಮ್ಮ ನಂದು ಟೇಮ್ ಲವ್ ಯು ಟು ಎಂದು ಬಾಗಿ ಅವಳನ್ನು ಅಪ್ಪಿದ ಮಗನನ್ನು ಕಂಡು ರಾಮ್ ಅನೆ ಉಜ್ಜಿಕೊಂಡರೆ ಅಚ್ಚು ಅವನನ್ನು ಅಪ್ಪಿ ಲವ್ ಯು ಟು ಬಂಗಾರಿ ಎಂದು ಅವನ ಕೆನ್ನೆಗೆ ಮುತ್ತಿಟ್ಟಳು. ಬಂದಾಗಿನಿಂದ ಅವರಿಬ್ಬರು ಅವರದೇ ಲೋಕದಲ್ಲಿ ಕಳೆದು ಹೋಗಿರುವುದು ಕಂಡು ಮುಖ ನೋಡ್ಕೊಂಡ ಅಭಿ ಲಹರಿ. ಅಭಿ, ಸುಮ್ಮನೆ ನೀನು ಈ ಡಿನ್ನರ್ ಪ್ಲ್ಯಾನ್ ಮಾಡಿ ತಪ್ಪು ಮಾಡಿದೆ ಕಣೋ. ಆ್ಯಂಡ್ ಇಲ್ಲಿ ನಾವು ಮದುವೆ ಆಗದೇ ಇರುವ ಜೋಡಿ ಇದ್ದೀವಿ ಅನ್ನೋದು ಮರೆತು ನಿನ್ನ ತಂಗಿ ನಿಮ್ಮ ಭಾವ ತಮ್ಮದೇ ಲೋಕದಲ್ಲಿ ತೇಳ್ತಿದ್ದಾರೆ. ಸೊ ಇವರಿಬ್ಬರೇ ಡಿನ್ನರ್ಗೆ ಬಂದಿದ್ದರೆ ಆಗಿತ್ತು ಕಣೋ ಎಂದು ಸಣ್ಣ ದನಿಯಲ್ಲಿ ರಾಗ ಹಾಕಿದಳು ಲಹರಿ. ಬಟ್ ಮನಸ್ಸಿನಿಂದ ಹೇಳಬೇಕೆಂದರೆ ಅವರಿಬ್ಬರಿಗೂ ಅಚ್ಚು ರಾಮ್ನ ಈ ರೀತಿ ನೋಡಲು ಖುಷಿ ಆಗ್ತಿತ್ತು. ತಮ್ಮ ಮುಂದಿದ್ದ ಮುದ್ದಾದ ಜೋಡಿಯ ಮೇಲೆ ಯಾವ ಕೆಟ್ಟ ದೃಷ್ಟಿಯೂ ಬೀಳದಿರಲಿ ಭಗವಂತ ಎಂದು ಅವರ ಮನ ಪ್ರಾರ್ಥಿಸುತ್ತಿತ್ತು. ಹಾಗಾದ ನೋವು, ಹಿಂಸೆ, ಹತಾಶೆ ಸಹಿಸಿದ ಮೇಲೆ ಅವರ ಮುಖದಲ್ಲಿ ಈ ನೆಮ್ಮದಿಯ ನಗು ಮೂಡುತ್ತಿರುವುದು ಎಂದ ಲಹರಿ. ಅಭಿ ಇಬ್ಬರಿಗಿಂತ ಬಲ್ಲವರು ಮತ್ತೊಬ್ಬರು ಇರಲಿಲ್ಲ. ತನ್ನವಳನ್ನು ಸಮಾಧಾನ ಮಾಡಿ ಲಹರಿ ಬಾಕ್ಸ್ ಓಪನ್ ಮಾಡಿ ಏನು ಗಿಫ್ಟ್ ಕೊಟ್ಟಿದ್ದೀನಿ ಅಂತ ನೋಡೋದಿಲ್ವಾ ಎಂದು ಕಣ್ಣು ಕಿರಿದಾಗಿಸಿ ಕೇಳಿದ. ಆಗ್ಲಿಂದ ತಮ್ಮನ್ನೇ ಪಿಳಿಪಿಳಿ ಎಂದು ನೋಡ್ತಾ ಕುಳಿತು ಬಿಟ್ಟಿದ್ದಾರಲ್ಲ ಅವರು. ನೋಡ್ತೀನಿ ರಾಮ್ ಸರ್ ಎಂದು ಲಹರಿ ಮೆಲ್ಲಗೆ ತನ್ನ ಮುಂದಿದ್ದ ಬಾಕ್ಸ್ ಅದರ ರ್ಯಾಪರ್ ಓಪನ್ ಮಾಡತೊಡಗಿದ. ಅಚ್ಚು ಅಭಿ ಬಿಟ್ಟ ಕಣ್ಣು ಬಿಟ್ಟಂತೆ ಬಾಕ್ಸನ್ನೇ ನೋಡುತ್ತಾ ಕುಳಿತಿದ್ದದ್ದು ಕಂಡು ತಲೆ ಕೊಡವಿದ ರಾಮ್. ಆ ಅಣ್ಣ ತಂಗಿಯ ಕೆಟ್ಟ ಕುತೂಹಲ ಕಂಡು 3-4 ಸುತ್ತು ರ್ಯಾಪಿಂಗ್ ಮಾಡಿದ್ದರಿಂದ ಸರ್ಪ್ರೈಸ್ ರಿವೀಲ್ ಮಾಡಲು ತಡವಾಗುತ್ತಿರುವುದು ಕಂಡು ಅಚ್ಚು ಹುಬ್ಬುಗಳು ಗಂಟಾದವು ಅಸಮಾಧಾನದಿಂದ. ರಾಮ್, ಈ ಗಿಫ್ಟ್ ಪ್ಯಾಕ್ ಮಾಡಿಸಿದ್ದು ಎಲ್ಲಿ ಎಂದು ಪ್ರಶ್ನೆ ಮಾಡಿದವಳ ಮುಖದಲ್ಲಿದ್ದ ಕಿರಿಕಿರಿ ಕಂಡು ಏನಾಯಿತು, ಯಾಕೆ, ನೀಟಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ಅಲ್ವಾ ಎಂದು ಗೊಂದಲದಲ್ಲಿ ಕೇಳಿದ ರಾಮ್ ಕಡೆ ಸಿಟ್ಟಿನಲ್ಲಿ ನೋಡುವ ಅಚ್ಚು. ಅಂಗಡಿಯಲ್ಲಿರುವ ರ್ಯಾಪರ್ ಪೇಪರ್ನೆಲ್ಲ ಒಂದೊಂದು ಗಿಫ್ಟ್ ಪ್ಯಾಕ್ ಮಾಡುವುದಕ್ಕೆ ಯೂಸ್ ಮಾಡಿದ್ದಾರೆ, ಕಾಣಿಸ್ತಿಲ್ವಾ ನಿಮಗೆ ಎಂದು ಸಿಡುಕಿದ ಮುದ್ದಿನ ಮಡದಿಯನ್ನು ಕಂಡು ತಲೆ ಚಚ್ಚಿಕೊಂಡ ರಾಮ್. ಅಯ್ಯೋ, ಅದು ನಿಮ್ಮ ಫ್ರೆಂಡ್ಗೆ ತಂದು ಕೊಟ್ಟಿರುವ ಗಿಫ್ಟ್ ಅಚ್ಚು. ಅವಳೇ ತುಂಬ ಕೂಲಾಗಿ ಓಪನ್ ಮಾಡ್ತಿದ್ದಾಳೆ.
ನೀವ್ಯಾಕೆ ಇಷ್ಟೊಂದು ಇರಿಟೇಟ್ ಆಗ್ತಿದ್ದೀರಾ ಎಂದು ಗದರಿದಂತೆ ಕೇಳಿದ ರಾಮ್. ಅಚ್ಚು ತನ್ನವನ ಪ್ರಶ್ನೆಗೆ ಎದುರು ಜವಾಬು ಕೊಡೋ ಹೊತ್ತಿಗೆ, ಬಾವಾ ಅವಳಿಗೆ ಬಿಟ್ಟು ಅವಳ ಫ್ರೆಂಡ್ಸ್ಗೆ ಗಿಫ್ಟ್ ತಂದು ಕೊಟ್ಟಿದ್ದೀರಾ ಅಲ್ವಾ, ಅದಕ್ಕೆ ಏನಿದೆ ಅದರಲ್ಲಿ ಅಂತ ತಿಳಿಯುವ ಕ್ಯೂರಿಯಾಸಿಟಿ ಜೊತೆ ಹೊಟ್ಟೆ ಹುರಿ ಸೇರಿಕೊಂಡು ಹೀಗೆ ಆಡ್ತಿದ್ದಾಳೆ ಎಂದು ರೇಗಿಸಿದ ಅಭಿ ಕಡೆ ಗುರಾಯಿಸಿದ ಅಚ್ಚು. ಇನ್ನೇನು ತಾವಿರುವ ಜಾಗವನ್ನು ಮರೆತು ಅವನ ಜೊತೆ ಯುದ್ಧ ಶುರು ಮಾಡುವ ಹೊತ್ತಿಗೆ ವಾವ್ ಎಂದು ಅಚ್ಚರಿಯಿಂದ ಉದ್ಗರ ತೆಗೆದ ಅಚ್ಚು. ಕಣ್ಣುಗಳಲ್ಲಿ ಲಹರಿ ಕೈಯಲ್ಲಿದ್ದ ರೆಡ್ ಕಲರ್ನ ರೂಬಿಯ ಡೈಮಂಡ್ ಕಲ್ಪಲ್ಸ್ ರಿಂಗ್ ಕಂಡು ಹೊಲಪು ಕಾಣುತ್ತಿತ್ತು. ತನ್ನವಳ ಕಣ್ಣಿನಲ್ಲಿದ್ದ ಅಚ್ಚರಿ ಸಮಾಧಾನದ ನಿಟ್ಟೆಸರು ಹೊರದಬ್ಬುವ ರಾಮ್ ಅವಳ ಸನಿಹ ಬಾಗಿ ಚೆನ್ನಾಗಿದೆಯಾ ಎಂದು ಪಿಸುದನಿಯಲ್ಲಿ ಪ್ರಶ್ನೆ ಮಾಡಿದರೆ ತುಂಬ ಎಂದುತ್ತರಿಸಿದ ಅಚ್ಚು. ಅಣ್ಣ ಲಹರಿ ಇಬ್ಬರಿಗೂ ತಕೊಂಡು ಬಂದಿದ್ದೀರಿ ಅಲ್ವಾ ಎಂದಾಗ ಎಸ್ ಎಂದು ಕಣ್ಣು ಮಿಟುಕಿಸಿದ ರಾಮ್. ಲಹರಿ ಅಭಿ ರಾಮ್ ಕೊಟ್ಟ ದುಬಾರಿ ಗಿಫ್ಟ್ ದಿಗ್ಭ್ರಮೆಯಲ್ಲಿ ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳುತ್ತಿರುವುದು ಕಂಡು ಕಮಾನ್ ಗಾಯ್ಸ್, ಇದನ್ನು ನೀವಿಬ್ಬರಿಗೂ ಅಂತಾನೆ ತಂದಿದ್ದು, ಸೊ ಒಬ್ಬರ ಬೆರಳಿಗೆ ಒಬ್ಬರು ತೊಡಿಸಿ ಎಂದದು ಕೇಳಿ, ಭಾವ ಇದೆಲ್ಲ ಬೇಡ, ನಮ್ಮ ಮನೆಯಲ್ಲಿ ಅವಳ ಮನೆಯಲ್ಲಿ ಇನ್ನೂ ನಮ್ಮ ಪ್ರೀತಿ ವಿಷಯ ತಿಳಿದ್ರೂ ಅವರ ರಿಯಾಕ್ಷನ್ ಪಾಸಿಟಿವ್ ಇರುತ್ತೆ ಅನ್ನುವ ನಂಬಿಕೆ ನಮಗಿಲ್ಲ ಎಂದು ಹಿಂಜರಿಕೆ ತುಂಬಿದ ದನಿಯಲ್ಲಿ ತನ್ನ ಹುಡುಗಿಯನ್ನು ನೋಡುತ್ತಾ ನುಡಿದ ಅಭಿ. ದಟ್ಟ ಉಸಿರೊಂದನ್ನು ಹೊಳಗೆಳೆದುಕೊಳ್ಳುವ ರಾಮ್, ಪ್ರೀತಿ ಮಾಡುವುದು ಅದನ್ನು ದಕ್ಕಿಸಿಕೊಳ್ತೇವೆ ಅನ್ನುವ ಭರವಸೆ ಮೇಲೆ ಅಭಿ. ಆ್ಯಂಡ್ ಒಂದ್ಸಲ ಪ್ರೀತಿಯಲ್ಲಿ ಬಂದಿಯಾದ್ಮೇಲೆ ಪರಿಸ್ಥಿತಿ ಏನೇ ಬಂದರೂ ಅದನ್ನು ಪಡೆಯುವವರೆಗೂ ನಮ್ಮ ಹೋರಾಟ ಬಿಡಬಾರ್ದು. ನಾನು ಮೊನ್ನೆ ನಿಮ್ಮ ಮನೆಗೆ ಬಂದಿದ್ದಾಗಲೇ ಅತ್ತೆ ಮಾವನ ಹತ್ರ ನಿಮ್ಮಿಬ್ಬರ ಪ್ರೀತಿ ವಿಷಯ ಮಾತಾಡೋಣ ಅಂತ ಅಚ್ಚಿಗೆ ಹೇಳಿದೆ. ಬಟ್ ಅವರೇ ಮೊದಲು ಭುವನ ಮದುವೆ ಆಗಲಿ ಆಮೇಲೆ ಮಾತಾಡೋಣ ಅಂತ ಹೇಳಿದರು. ಅದಲ್ಲದೆ ಈಗಾಗಲೇ ಅತ್ತೆ ಅಚ್ಚು ನಡುವೆ ನಿನ್ನ ಮದುವೆ ವಿಷಯಕ್ಕೆ ಸಣ್ಣದಾಗಿ ಜಗಳ ಆಗಿದೆ. ಸೊ ಇನ್ನು ತಡ ಮಾಡ್ತಾ ಕೂತ್ರೆ ಒಳ್ಳೆಯದಲ್ಲ ಎಂದವನು ಅಂದು ಇದ್ದಕ್ಕಿದ್ದಂತೆ ತನ್ನನ್ನು ಅಚ್ಚನ್ನು ಸಂಪೂರ್ಣವಾಗಿ ಅವರು ತಮ್ಮ ಮನೆಗೆ ಕರೆಸಿಕೊಂಡಿದ್ದು ಏನಕ್ಕೆ ಎಂದು ಅಭಿ ಲಹರಿಗೆ ಸೂಕ್ಷ್ಮವಾಗಿ ಬಿಡಿಸಿ ಹೇಳಿದ ರಾಮ್. ಅಣ್ಣ, ಅಮ್ಮನ ಕಡೆಯಿಂದ ನಿಮ್ಮ ಪ್ರೀತಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ಬಟ್ ಲಹರಿ ಅತ್ತೆ ಮಾವನ ಜೊತೆ ನಾವು ತಾಳ್ಮೆಯಿಂದ ಕುಳಿತು ಮಾತನಾಡಿ ಈ ವಿಷಯದಲ್ಲಿ ಮುಂದುವರಿಯಬೇಕು. ಅಲ್ಲಿಯವರೆಗೂ ನಮ್ಮ ಸಮಾಧಾನಕ್ಕೆ ನೀವಿಬ್ಬರು ರಿಂಗ್ ಎಕ್ಸ್ಚೇಂಜ್ ಮಾಡಿಕೊಳ್ಳಿ ಎಂದವಳ ದನಿಯಲ್ಲಿ ಇನ್ನಿಲ್ಲದ ವಿನಂತಿ ಇತ್ತು. ಆಗ್ಲಿಂದ ಗಿಫ್ಟ್ ವಿಷಯಕ್ಕೆ ಸಣ್ಣ ಮಕ್ಕಳಂತೆ ಆಡುತ್ತಿದ್ದ ಹುಡುಗಿ ಈಗ ಅಣ್ಣನ ಬದುಕಿನ ವಿಷಯ ಮಾತನಾಡುವಾಗ ತುಂಬಾ ಗಂಭೀರತೆ ತಾಳಿ ಬಿಟ್ಟಳು. ಅವರಿಬ್ಬರು ಹೇಳುತ್ತಿರುವುದು ಸರಿ ಅನಿಸಿದ್ರು ರಾಮ್ ಕೊಟ್ಟ ದುಬಾರಿ ಉಡುಗೊರೆಯನ್ನು ಪಡೆಯಲು ತುಸು ಹಿಂಜರಿದ ಅಭಿ ಅವನಿಗೆ ಬಹಳ ಸಂಕೋಚ ಆಗತೊಡಗಿತು. ಅದನ್ನು ಅರ್ಥ ಮಾಡಿಕೊಂಡ ರಾಮ್ ಎದ್ದು ಅವನ ಸನಿಹ ಬಂದವನು ಅವನ ಭುಜ ಬಳಸಿ, ಪ್ರೀತಿಯಿಂದ ಮೊದಲನೇ ಸಲ ಏನೋ ನಿಮ್ಮ ಭಾವ ಕೊಡ್ತಿದ್ದಾನೆ ಕಣೋ, ಬೇಡ ಅಂತ ರಿಜೆಕ್ಟ್ ಮಾಡಿ ಬೇಸರ ಮಾಡಬೇಡ. ಅವತ್ತು ನಾನು ನನ್ನ ಪ್ರೀತಿನ ಉಳಿಸಿಕೊಳ್ಳುವುದಕ್ಕೆ ಒಂದು ಅವಕಾಶ ಕೊಡಿ ಅಂತ ಕೇಳಿಕೊಂಡಾಗ ನೀನು ಮಾವ ನನ್ನ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಜೀವನನ ನನ್ನ ಜೀವನಕ್ಕೆ ಕಳುಹಿಸಿಕೊಟ್ಟು ನನ್ನ ಬದುಕಿನಲ್ಲಿ ಮರೀಚಿಕೆಯಾಗಿದ್ದ ನಗು, ಖುಷಿ, ನೆಮ್ಮದಿ ಅನ್ನುವ ಪ್ರೀಷಿಯಸ್ ಥಿಂಗ್ಸ್ ವಾಪಸ್ ಕೊಟ್ಟಿದ್ದೀರಾ. ಸೊ ಅದರ ಮುಂದೆ ಇದೇನು ಅಲ್ವೇ ಅಲ್ಲ ಎಂದು ತನ್ನವಳ ಮುಖ ನೋಡುತ್ತಾ ಅಭಿಗೆ ಮಾತ್ರವೇ ಕೇಳಿಸುವಂತೆ ಪಿಸು ನುಡಿದಾಗ ಅಭಿಗೆ ಏನು ಹೇಳಬೇಕು ಎಂದು ತೋಚಲಿಲ್ಲ. ರಾಮ್ ಹೇಳಿದಂತೆ ಅಚ್ಚು ಬದುಕಿನಲ್ಲೂ ಸಾತ್ವಿಕ ಅಗಲಿಕೆಯಿಂದ ನಗು, ಖುಷಿ, ನೆಮ್ಮದಿ ಬತ್ತಿ ಹೋಗಿದ್ದಾಗ ರಾಮ್ ಅವಳ ಬದುಕಿಗೆ ಬಂದಿದ್ದ. ಪರಿಸ್ಥಿತಿ ಬೇರೆಯದೇ ಸೃಷ್ಟಿಯಾಗಿ ಅವರಿಬ್ಬರನ್ನು ಆ ಭಗವಂತ ಹೊಂದು ಮಾಡಿದ್ದ. ರಾಮ್ ಹೊಲವಿನ ಋಣ ಅಚ್ಚು ಜೊತೆ ಬೆಸೆದಿದ್ದರಿಂದ ಎಂದೂ ತಿಳಿದಿದ್ದ ಅಭಿ ದೀರ್ಘ ಶ್ವಾಸ ಹೊಳಗೆಳೆದುಕೊಂಡು ಮುದ್ದಿನ ತಂಗಿ ಕಡೆ ನೋಡಿದ. ಅವಳು ಸಹ ಕಣ್ಣುಗಳನ್ನು ಕಿರಿದಾಗಿಸಿ ಪ್ಲೀಸ್ ಕಣು ಎಂದು ಮನವಿ ಮಾಡಿದ್ದು ಕಂಡು ಬಾಕ್ಸ್ನಲ್ಲಿದ್ದ ರಿಂಗ್ ತನ್ನ ಕೈಗೆ ಎತ್ತಿಕೊಂಡು ಲಹರಿ ಬೆರಳಿಗೆ ತೊಡಿಸಿದ. ಲಹರಿ ಸಹ ಅವನ ಬೆರಳಿಗೆ ಉಂಗುರ ತೊಡಿಸಿದ ನಂತರ ಅವಳ ನಗುರವಾಗಿ ಅಪ್ಪಿದ ಅಭಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಲಹರಿ ಎಂದು ವಿಶ್ ಮಾಡಿದಾಗ ಥ್ಯಾಂಕ್ಸ್ ಎಂದು ತಲೆ ತಗ್ಗಿಸಿದ. ತನ್ನ ಗೆಳತಿಯ ಕೆನ್ನೆಗಳು ನಾಚಿಕೆಯಿಂದ ಕೆಂಪಾಗಿದ್ದು ಕಂಡು ನಸುನಕ್ಕ ಅಚ್ಚು. ಅವರಿಬ್ಬರ ಸರಳ ಎಂಗೇಜ್ಮೆಂಟ್ನ ವಿಡಿಯೋ ಮಾಡಿದ್ದು ಮುಗಿಸಿ, ಲಹರಿ ಕೇಕ್ ಕಟ್ ಮಾಡು ಕಡೆ, ನನ್ನ ಮಗನು ನಿಮ್ಮ ಕೇಕಿಗೆ ಕಾದು ಕಾದು ಸುಸ್ತಾಗಿ ಮಲಗಿಬಿಟ್ಟ ಎಂದು ಉಸಿರೇಗಿದಳು. ತನ್ನ ಮಡಿಲಿನಲ್ಲಿ ಮಲಗಿ ನಿದ್ರೆ ಮಾಡುತ್ತಿದ್ದ ಮಗನ ತಲೆ ನೆವರಿಸುತ್ತ ಅವಳ ಮಾತಿಗೆ ಸರಿ ಎಂದು ತಲೆ ಆಡಿಸಿದ ಲಹರಿ ಕೇಕ್ ಕಟ್ ಮಾಡಿ ಮೊದಲು ಕೇಕ್ ತಿನ್ನಿಸಿದು ತನ್ನ ಗೆಳತಿಗೆ. ತಾನು ಸಹ ಅವಳಿಗೆ ಕೇಕ್ ತಿನ್ನಿಸಿ ಮತ್ತೊಮ್ಮೆ ವಿಶ್ ಮಾಡಿದಳು ಅಚ್ಚು. ನಂತರ ರಾಮ್ ಅಭಿ ಸಹ ಕೇಕ್ ತಿನ್ನಿಸಿದಳು. ಈ ಬಾರಿ ಲಹರಿ ಎಕ್ಸ್ಪೆಕ್ಟ್ ಮಾಡದ ರೀತಿ ಅವಳ ಬರ್ತ್ಡೇ ಸೆಲೆಬ್ರೇಷನ್ ನಡೆದಿತ್ತು. ಮರುದಿನ ಬೆಳಿಗ್ಗೆ ಅಚ್ಚು ಹೇಳುವುದು ತುಸು ತಡವಾಗಿ ಹೋಗಿತ್ತು. ರಾಮ್ ಅದಾಗಲೇ ಆಫೀಸ್ಗೆ ಹೋಗಲು ತಯಾರಾಗಿದ್ದ. ಮುಖ ತೀಡಿ ಎದ್ದು ಕುಳಿತ ಹುಡುಗಿ ರಾಮ್ ಟೈಮ್ ಎಷ್ಟಾಯಿತು ಎಂದು ಪ್ರಶ್ನೆ ಮಾಡುತ್ತಾ ಬ್ಲ್ಯಾಂಕೆಟ್ ಮಡಚಿಡುವಾಗ ಅವಳ ಸನಿಹ ಬರುವ ರಾಮ್ ಬಾಗಿ ಅವಳ ಕೆನ್ನೆಗೆ ಮುತ್ತಿಟ್ಟು, 8:30 ಆಗಿದೆ, ನಾನು ಆಫೀಸ್ಗೆ ಹೋಗ್ತೀನಿ, ನೀವು ಆರಾಮವಾಗಿ ಬನ್ನಿ. ಭುವನ ಟ್ರಿಪ್ ಮುಗಿಸಿಕೊಂಡು ಬಂದಿದ್ದಾಳೆ, ಅವಳನ್ನು ಮಾತನಾಡಿಸಿಕೊಂಡು ಬನ್ನಿ ಎಂದಿದ್ದು ಕೇಳಿ
ಯಾವಾಗ ಬಂದ್ಲು ಭುವನ? ಆಗಲೇ ಎಬ್ಬಿಸಿದ್ರೆ ಆಗ್ತಿರ್ಲಿಲ್ವಾ? ಹೋಗಿ ನಾನಿವತ್ತು ಆಫೀಸ್ಗೆ ಬರೋದಿಲ್ಲ, ಲೀವ್ ಹಾಕಿ ಮನೆಯಲ್ಲೇ ಇರ್ತೀನಿ ಎಂದು ಗೊಣಗುತ್ತಾ ಟವಲ್ ಹಿಡಿದು ವಾಶ್ರೂಮ್ಗೆ ಹೋಗುತ್ತಿದ್ದವಳಿಗೆ ಹೋಗಿ ಅಡ್ಡ ನಿಲ್ವ ರಾಮ್. ಇವತ್ತು ನನಗೆ ಹೊರಗಡೆ 2 ಅವರ್ ವರ್ಕ್ ಇದೆ. ಅದೇ ಸಮಯಕ್ಕೆ ಕ್ಲೈಂಟ್ ಒಬ್ಬರು ಬರ್ತಿದ್ದಾರೆ, ಸೊ ಅವರನ್ನು ನೀವೇ ಹ್ಯಾಂಡಲ್ ಮಾಡಬೇಕೆಂದು ಗಂಭೀರವಾಗಿ ನುಡಿದಾಗ ರಾಮ್ ಎಂದು ಮುನಸಿನಿಂದ ಮುಖದಪ್ಪ ಮಾಡಿದಳು ಅಚ್ಚು. ಇಂದು ಪೂರ್ತಿ ದಿನ ಮನೆಯಲ್ಲಿದ್ದು ಭುವನ ಜೊತೆ ಅವಳ ಟ್ರಿಪ್ ಎಕ್ಸ್ಪೀರಿಯನ್ಸ್ ತಿಳಿಯುವ ಆಸೆ ಇತ್ತಲ್ಲ. ಊದಿದ್ದ ತನ್ನ ಅವಳ ಕೆನ್ನೆ ಹಿಂಡಿದ ರಾಮ್. ನನ್ನ ಬಂಗಾರಿ ಮಾತ್ರ ಸ್ಕೂಲ್ಗೆ ಹೋಗೋದಕ್ಕೆ ಹೀಗೆ ಮುಖ ಊದಿಸುವುದು ಅಂದ್ಕೊಂಡಿದ್ದೆ, ಬಟ್ ಅವರಮ್ಮ ನನ್ನ ಜೊತೆ ಆಫೀಸ್ಗೆ ಹೋಗೋದಕ್ಕೂ ಅದೇ ರೀತಿ ಮುಖ ಊದಿಸ್ತಾಳೆ ಅಂತ ಹೀಗಾಗಲೇ ಗೊತ್ತಾಗಿದ್ದು ನನಗೆ ಎಂದು ರೇಗಿಸುವ ದನಿಯಲ್ಲಿ ನುಡಿದ ರಾಮ್. ಅರ್ಧ ಗಂಟೆ ತಡ ಆದರೂ ನೋ ಪ್ರಾಬ್ಲಮ್, ನೀವು ಬೇಗ ಫ್ರೆಶ್ ಆಗಿ ಬನ್ನಿ ಎಂದೆಚ್ಚರಿಸಿ ಅಲ್ಲಿಂದ ಹೋಗುವಾಗ, ನಾನು ನಾಳಿನ ಕೆಲಸಕ್ಕೆ ರಿಸೈನ್ ಮಾಡಿ ಬೇರೆ ಕಡೆ ಕೆಲಸಕ್ಕೆ ಸೇರಿಕೊಳ್ತೀನಿ. ಬಾಸ್ ಅನ್ನುವ ದಬ್ಬಾಳಿಕೆ ಜಾಸ್ತಿ ಆಗ್ತಿದೆ ನಿಮ್ಮದು ಎಂದು ಕೂಗಿ ಹೇಳಿದವಳಿಗೆ, ಯು ಕೆನಾಟ್ ಡೂ ದ್ಯಾಟ್ ಮುದ್ದು ಎಂದು ತನ್ನಗೆ ನುಡಿದು ಅಲ್ಲಿಂದ ಹೊರಟು ಬಿಟ್ಟ ರಾಮ್. ಅವನ ನಡೆಗೆ ಅಸಾಧ್ಯ ಸಿಟ್ಟು ಬಂದರೂ ತೆಪ್ಪಾಗಿ ಫ್ರೆಶ್ ಆಗಿ ಬಂದು ಆಫೀಸ್ಗೆ ಹೋಗಲು ತಯಾರಾಗಿ ಬಂದಿದ್ದಳು. ಅಚ್ಚು ತಿಂಡಿ ತಿನ್ನಲು ಬರುವ ಹೊತ್ತಿಗೆ ಅಂಕಿತ್ ಆಫೀಸ್ಗೆ ಹೋಗುವ ಮುನ್ನ ಆರವನ ಸ್ಕೂಲ್ಗೆ ಡ್ರಾಪ್ ಮಾಡಲು ಅವನನ್ನು ಕರೆದುಕೊಂಡು ಹೋಗಿದ್ದು ಆಗಿತ್ತು. ಭುವನ ಅಚ್ಚು ಬರುವುದಕ್ಕೆ ಕಾಯುತ್ತಿದ್ದರೆ ವರ್ಷ ತನ್ನ ಪಾಲಿಗೆ ತಾನು ತಿಂಡಿ ತಿನ್ನುತ್ತಿದ್ದಳು. ಅಚ್ಚು ಬಂದಿದ್ದು ಗಮನಿಸಿ ಬೇಕಾಬಿಟ್ಟಿ ಹಾಯ್ ಎಂದರೆ ತಾನು ಸಹ ಅದೇ ರೀತಿ ಹಾಯ್ ಮಾಡುವ ಅಚ್ಚು. ಭುವನ ಬಳಿ ಬಂದು ಅವಳ ನಗುರವಾಗಿ ಹಪ್ಪಿತು. ಹೇಗಿತ್ತು ನಿನ್ನ ಟ್ರಿಪ್ ಎಂದು ಅಕ್ಕರೆಯಿಂದ ವಿಚಾರಿಸಿದವಳಿಗೆ ಉತ್ತರಿಸಲಾಗದೆ ತಿಂಡಿ ತಿನ್ನುತ್ತಿದ್ದ ವರ್ಷ ಕಡೆ ನೋಡಿದಳು ಭುವನ. ಮತ್ತೊಮ್ಮೆ ಬದುಕಿನಲ್ಲಿ ಯಾರನ್ನು ನಂಬುವಂತೆ ಇರಲಿಲ್ಲ, ಅದು ತನ್ನವರಾದರೂ ಸರಿ ಅಂತ ಲೆಸನ್ ಕಳಿಸಿದ್ದರು ಆ ಅಣ್ಣ ತಂಗಿ. ಭುವನ ಅಚ್ಚು ಪ್ರಶ್ನೆಗೆ ಉತ್ತರಿಸದೆ ತನ್ನ ಮುಖ ನೋಡುತ್ತಾ ಕುಳಿತದ್ದು ಕಂಡು, ಅಕ್ಕ ತುಂಬ ಬ್ಯೂಟಿಫುಲ್ ಆಗಿತ್ತು. ನಮ್ಮ ಟ್ರಿಪ್ ಎಲ್ಲರೂ ಎಂಜಾಯ್ ಮಾಡಿದ್ವಿ. ಹಾಗೆ ಅಣ್ಣ ಅತ್ತಿಗೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಸಹ ನಡೆಯಿತು ಎಂದು ಬಹಳ ಉತ್ಸಾಹದಿಂದ ಉಸಿರಿದಳು ವರ್ಷ. ತಮ್ಮ ಮೇಲೆ ಯಾರಿಗೂ ಅನುಮಾನ ಬಾರದಂತೆ. ತಾನು ಭುವನಾಗಿ ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರ ವರ್ಷ ಕಡೆಯಿಂದ ಬಂದಿದ್ದು ಕಂಡು ಏನೋ ಮಿಸ್ ಆಗಿದೆ ಎಂದು ಅಚ್ಚು ಮನಸ್ಸು ಎಚ್ಚರಿಸಿತು. ಒಡನೆ ಭುವನ ಕಡೆ ನೋಡುವ ಅಚ್ಚು, ಭುವನ ಎವ್ರಿಥಿಂಗ್ ಇಸ್ ಓಕೆ ಅಲ್ವಾ ಎಂದು ಕೇಳಿದವಳ ಕಣ್ಣಲ್ಲಿ ಕಣ್ಣಿಡಲಾಗದೆ ಒದ್ದಾಡಿ ಹೋದಳು ಭುವನ. ಅವಳನ್ನು ಅಪ್ಪಿ ತನ್ನ ನೋವನ್ನೆಲ್ಲ ಹೇಳಿಕೊಂಡು ಜೋರಾಗಿ ಹತ್ತು ಬಿಡಬೇಕು ಅನಿಸುತ್ತಿತ್ತು, ಬಟ್ ಅದವಳಿಂದ ಸಾಧ್ಯವಿರಲಿಲ್ಲ. ಮನದಲ್ಲಿ ಹುಕ್ಕಿದ ನೋವು ಹತಾಶೆ ವೇದನೆಯನ್ನು ತಡೆಯುವ ಪ್ರಯತ್ನ ಮಾಡುತ್ತಿದ್ದ ಭುವನ ಕಣ್ಣುಗಳು ಕೆಂಪಾಗಿ ನೀರು ತುಂಬಲು ಶುರುವಾಗಿದ್ದು ಕಂಡು ಗಾಬರಿಯಾದ ವರ್ಷ, ರಾಮ್ ನಿನಗೆ ಆಫೀಸ್ಗೆ ಹೋಗೋದಕ್ಕೆ ತಡ ಆಗ್ತಿದೆ ಅಲ್ವಾ ಎಂದವರ ಗಮನ ಬೇರೆ ಕಡೆ ತರುವ ಪ್ರಯತ್ನ ಮಾಡಿದಳು. ಭುವನ ಇಲ್ಲಿ ಮನೆಯವರ ಮುಂದೆ ಎಮೋಷನಲ್ ಆಗಿ ಚಿಕ್ಕಮಗಳೂರಿನಲ್ಲಿ ತನಗಾದ ಅನ್ಯಾಯವನ್ನು ಬಾಯ್ಬಿಟ್ಟು ಬಿಡುವಳು ಎಂಬ ಭಯದಲ್ಲಿ. ಒಂದು ವೇಳೆ ವರುಣ್ ಟ್ರಿಪ್ ಹೆಸರಿನಲ್ಲಿ ಭುವನನ ತನ್ನ ಜೊತೆ ಕರೆದುಕೊಂಡು ಹೋಗಿ ಮದುವೆಗೂ ಮುಂಚೆ ಅವಳ ಜೊತೆ ಫಿಸಿಕಲ್ ಆಗಿ ಮೂವ್ ಆಗಿರುವುದು ತಿಳಿದ ಮರುಕ್ಷಣವೇ ಅವರ ಮನೆಯವರ ಮುಂದಿನ ನಡೆ ಏನಿರಬಹುದು ಎಂಬ ಅಂದಾಜು ಇದ್ದಿದ್ದರಿಂದ ವರ್ಷ ಮಾತಿಗೆ ಎಚ್ಚೆತ್ತವನ ಹಾಗೆ ಟೈಮ್ ನೋಡುವ ರಾಮ್, ಅಚ್ಚು ಬನ್ನಿ ತಿಂಡಿ ತಿಂದು ಹೊರಡೋಣ ಎಂದು ತಿಂಡಿಗೆ ಕುಳಿತಾಗ, ಸಂಜೆ ಬಂದು ಭುವನ ಜೊತೆ ಮಾತನಾಡಿದರೆ ಆಯಿತು ಎಂದು ನಿಟ್ಟುಸಿರೊಂದು ಹೊರಗಟ್ಟಿ ಭುವನನ ತಮ್ಮ ಜೊತೆ ಕರೆದುಕೊಂಡು ಹೋಗಿ ತಿಂಡಿ ಮುಗಿಸಿದ ಅಚ್ಚು ತನ್ನವನ ಜೊತೆ ಆಫೀಸ್ಗೆ ಹೊರಟಳು. ಅವರ ಅತ್ತ ಹೋದ ಕೂಡಲೇ ತನ್ನ ರೂಮಿಗೆ ಬರುವ ವರ್ಷ ವರುಣ್ಗೆ ಕಾಲ್ ಮಾಡಿ, ಭುವನಾಗಿ ಸ್ವಲ್ಪ ಬುದ್ಧಿ ಹೇಳು, ಇಲ್ಲದೆ ಹೋದರೆ ತಮ್ಮ ಆಸೆ ಕನಸು ಕೊನೆ ಕ್ಷಣದಲ್ಲಿ ಅನಾಯಾಸವಾಗಿ ಕೈ ಜಾರಿ ಹೋಗು ಎಂದು ಎಚ್ಚರಿಸಿದಳು. ಮನೆಗೆ ಬರುವಾಗ ವರುಣ್ ಭುವನಾಗಿಲ್ಲದಂತೆ ಮನವಿ ಮಾಡಿದ್ದ. ಚಿಕ್ಕಮಗಳೂರಿನಲ್ಲಿ ತಮ್ಮ ನಡುವೆ ತಮ್ಮ ಕೈ ಮೀರಿ ನಡೆದ ಅಚಾತುರ್ಯ ಮರೆತು ಬಿಡು ಎಂದು. ಬಟ್ ಭುವನ ಇನ್ನೂ ಅದೇ ಗುಂಗಿನಲ್ಲಿ ಇದ್ದಾಳೆ. ಅವಳ ಮನಸ್ಥಿತಿ ಇದೇ ರೀತಿ ಮುಂದುವರೆದರೆ ತಮ್ಮ ಗುಂಡಿ ತಾವೇ ತೋಡಿಕೊಂಡಂತೆ ಎಂದು ಆ ಅಣ್ಣ ತಂಗಿಗೆ ತಿಳಿದಿದೆ. ಕತೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಲೈಕ್ ಮಾಡಲಿಲ್ಲ ಅವರೆಲ್ಲ ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ.